ಉನ್ನಾವಿಗೆ ಹೋಗಿದ್ದೆ. ಸಾಕ್ಷಿಜಿ ಮಹಾರಾಜ್ MP ಅವರು ಮತ್ತು ಹೇಮಾ ಮಾಲಿನಿ ಅವರು ಹೇಳ್ತಾ ಇದ್ರು, ರಾಮ್ ಲಲ್ಲಾ ಆಯಾ ಹೇ ಮಥುರಾ ಅಭಿ ಬಾಕಿ ಹೇ ಅಂತ. ಕರ್ನಾಟಕದಲ್ಲೂ ಕೂಡ ಆ ತರದ್ದು ಎಷ್ಟೋ ಇದೆ ಉದಾಹರಣೆಗಳು. ನೋಡಿ, ಖಾಲಿ ಜಾಗದಲ್ಲಿ ಹೊಸದಾಗಿ ದೊಡ್ಡದಾಗಿ ಮಸೀದಿ ಕಟ್ಟಿದ್ರು ನಮ್ದು ಏನು ತಕರಾರಿಲ್ಲ. ದೇವಸ್ಥಾನಗಳನ್ನ ಒಡೆದು ದೇವಸ್ಥಾನಗಳನ್ನ ಅತಿಕ್ರಮಿಸಿ ಕಟ್ಟಿರುವ ಮಸೀದಿಯನ್ನ ಬಿಟ್ಕೊಡ್ಲೇಬೇಕು. ಅದು ರಾಮ ಮಂದಿರದಿಂದ ಪ್ರಾರಂಭ ಆಗಿದೆ. ನಮ್ಮ ಹೋರಾಟ, ನಮ್ಮ ಪ್ರಯತ್ನ ನಿರಂತರವಾಗಿ ಮುಂದುವರಿಯುತ್ತೆ. ನಮ್ಮ ಆಸೆ ಇರ್ತಕ್ಕಂಥದ್ದು ಮನ ಪರಿವರ್ತನೆಯಾಗಿ ಯಾರು ತಪ್ಪು ಮಾಡಿದಾರೋ ಅವ್ರ ತಪ್ಪನ್ನ ತಿದ್ಕೊಳ್ಬೇಕು. ಇಲ್ಲದೆ ಇದ್ರೆ ನಾವು ಈಗ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದೀವಿ, ಸಂವಿಧಾನವನ್ನು ಒಪ್ಕೊಂಡಿದೀವಿ, ಸಂವಿಧಾನಾತ್ಮಕ ಮಾರ್ಗದಲ್ಲಿ, ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ವಾಪಸ್ ಪಡೆಯುವಂತ ಎಲ್ಲ ಹಕ್ಕು ನಮಗಿದೆ. ಆ ಹಕ್ಕನ್ನು ನಾವು ಮುಂದುವರಿಸ್ತೇವೆ. ಅಮೇಜಿಂಗ್. ನನಗೆ 2 ಇಂಟರ್ವ್ಯೂಗಳು ಬಹಳ ಖುಷಿ ಕೊಡ್ತು. ಒಂದು ಈಶ್ವರಪ್ಪ ಅವ್ರ ಜೊತೆ ಮಾಡಿದ್ದು, ಮತ್ತೊಂದು ತಮ್ಮ ಜೊತೆ ಮಾಡಿದ್ದು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಓಕೆ, ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಿಟಿ ರವಿ ಅವರ ಪ್ರಖರ ವಿಚಾರಗಳು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಚಿಕ್ಕಮಗಳೂರಿಂದ.